ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ನ ಕೊಡ್ತಾರೆ. ಅದಕ್ಕೆ ಅಪ್ಲಿಕೇಶನ್ ಹಾಕೋದು ಹೇಗೆ, ಲಾಸ್ಟ್ ಡೇಟ್ ಹೇಗೆ ಪಡೆದುಕೊಳ್ಳೋದು, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಉಚಿತ ಲ್ಯಾಪ್ಟಾಪ್ನ ಸರ್ಕಾರ ಕೊಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಈ ಜಿಲ್ಲೆಗೆ ಮಾತ್ರ ಆಯ್ತಾ. ಏನಕ್ಕೆ ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ, ಲೈಕ್ ನಿಮಗೆ ಎಜುಕೇಶನ್ಗೆ ಹೆಲ್ಪ್ ಆಗಲಿ, ಅಂಡ್ ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡೋದಕ್ಕೆ, ನಿಮಗೆ ಪ್ರಾಜೆಕ್ಟ್ನ ಮಾಡೋದಕ್ಕೆ, ರಿಸರ್ಚ್ ಮಾಡೋದಕ್ಕೆ, ನಿಮಗೆ ಐಟಿ ಕಲಿಯೋದಕ್ಕೆ ನಿಮಗೆ ಸಹಾಯ ಆಗಲಿ ಅಂತ ಹೇಳಿ ಕರೆದಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ SC ST ಆಗಿದ್ರೆ ಅವರು ಪೂರ್ವ ಕಾರ್ಮಿಕರು ಅಥವಾ ಮ್ಯಾನ್ಯುಯಲ್ ಸ್ಲಾವೆಂಜರ್ ಆಗಿದ್ರೆ ಅಂತವರಿಗೆ ಕನಿಷ್ಠ 5 ವರ್ಷ ಸೇವೆ ತೆಗೆದುಕೊಂಡಿದ್ರೆ ಅಂತವರಿಗೆ ಅರ್ಹತೆಯನ್ನು ಕೊಟ್ಟಿದ್ದಾರೆ. ಅಂಡ್ ನೀವೇನಾದ್ರೂ UG PG BCom MSc BBA BCA MBBS MCom MA MSc MTech MBA ಯಾವುದಾದ್ರೂ ಪದವಿ ಕೂಡ ಇದೆ, ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಇದು ಬಂದ್ಬಿಟ್ಟು ಎಲ್ಲಿ ಕರೆದಿದ್ದಾರೆ ಅಂದ್ರೆ ಉಚಿತ ಲ್ಯಾಪ್ಟಾಪ್ಗೆ ಇದು ಬಂದ್ಬಿಟ್ಟು ಒಂದು ಜಿಲ್ಲೆಯಲ್ಲಿ ಮಾತ್ರ ಕರೆದಿದ್ದಾರೆ. ಅದು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ ಆಯ್ತಾ. ಕೊನೆ ದಿನಾಂಕ ಬಂದ್ಬಿಟ್ಟು ಡಿಸೆಂಬರ್ 6, 2025 ಕೊನೆ ದಿನಾಂಕ. ಅದರ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಉಚಿತ ಲ್ಯಾಪ್ಟಾಪ್ ತೆಗೆದುಕೊಳ್ಬಹುದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಯಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC ST ಯುವಕ ಯುವತಿಯರಿದ್ರೆ ನೀವು ಅಪ್ಲಿಕೇಶನ್ ಹಾಕಬಹುದು. ಒಂದು ಅಪ್ಲಿಕೇಶನ್ ಅರ್ಜಿಯನ್ನ ಬಂದ್ಬಿಟ್ಟು ಜಿಲ್ಲಾ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕಚೇರಿ, ಜಿಲ್ಲಾಡಳಿತ ಭವನ, ಚಿಕ್ಕಬಳ್ಳಾಪುರ 562101 ಈ ಅಪ್ಲಿಕೇಶನ್ಗೆ ಹಾಕಬಹುದು. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಏನಂದ್ರೆ ಲೈಕ್ ನಿಮಗೆ ಲ್ಯಾಪ್ಟಾಪ್ ನೀಡಿದ್ರೆ ನೀವು ಅಪ್ಲಿಕೇಶನ್ ಹಾಕಬಹುದು. ನಿಮಗೆ ನಿಮ್ಮ 2 ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಅಪ್ಲಿಕೇಶನ್ ಜೊತೆ ನಿಮ್ಮ ತಂದೆ ತಾಯಿ ಗುರುತಿನ ಚೀಟಿ ಅಂದ್ರೆ ಸಫಾಯಿ ಕರ್ಮಚಾರಿ ಆಗಿದ್ರೆ ಕಳೆದ 5 ವರ್ಷದ ಸೇವಾ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ವಿದ್ಯಾರ್ಥಿ ಮತ್ತು ಪೋಷಕರ ಆದಾಯ ಪ್ರಮಾಣ ಪತ್ರ, ವಿದ್ಯಾರ್ಥಿ ಮತ್ತು ಪೋಷಕರ ಆಧಾರ್ ಕಾರ್ಡು, ಫೀಸ್ ರೆಸಿಪ್ಟು, ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡು, ID ಕಾರ್ಡು, ನಿಮ್ದು ಸ್ಟಡಿ ಸರ್ಟಿಫಿಕೇಟು ಎಲ್ಲ ಕೂಡ ನಿಮಗೆ ಸೆಲ್ಫ್ ಅಟೆಸ್ಟೇಷನ್ ಆಗಿರ್ಬೇಕಾಗತ್ತಂತೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಡೆಯಿಂದ ಬಂದಿರ್ತಾರೆ. ಬೆಳಗ್ಗೆ 10 ರಿಂದ ಸಂಜೆ 5 ಗಂಟೆ ಒಳಗಡೆ ನೀವು ಇದರ ಅಪ್ಲಿಕೇಶನ್ ಹಾಕಬಹುದು. ಇದಂತೂ ಓನ್ಲಿ ಈ ರೀತಿ ನಿಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ವಿದ್ಯಾರ್ಥಿಗಳಿಗೆ ಮಾತ್ರ ಆಗಿರುತ್ತೆ. ಲೈಕ್ ನಿಮಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ. ಇದು ಒಂದು ಜಿಲ್ಲೆ ಅವರಿಗೆ ಮಾತ್ರ ಆಗಿರೋ ಕಾರಣ ಲಿಮಿಟೆಡ್ ಕೂಡ ಇರುತ್ತೆ. ಓನ್ಲಿ SC ST ಅವರು ಕೂಡ ಅಪ್ಲಿಕೇಶನ್ ಹಾಕಬಹುದು. ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಕೂಡ ಆಗ್ಬೋದು. ಬಟ್ ನೀವು ಹಾಕಿ. ಅಂಡ್ ನಿಮಗೆ VTU ಕಡೆಯಿಂದ, ನಾನು ಹಿಂದೆ ಹೇಳಿದ್ದೆ VTU ಕಡೆಯಿಂದ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ಅಂತ, ಅದು ಕೂಡ SC ST ವಿದ್ಯಾರ್ಥಿಗಳಿಗೆ ಮಾತ್ರ. ಅದು ಬಂದ್ಬಿಟ್ಟು ಆಯ್ದ ಸರ್ಕಾರಿ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ನಾನು ಆರ್ಟಿಕಲ್ಸ್ ಕೂಡ ನೋಡಿದೆ. ಅದಕ್ಕೆ ಇನ್ನೂ ಕೂಡ ಅಪ್ಲಿಕೇಶನ್ ಕರೆದಿಲ್ಲ. ಅದು ಅಪ್ಲಿಕೇಶನ್ ಕರೀತಾರೆ ಅಥವಾ ಅವರೇ ಮ್ಯಾನ್ಯುಯಲ್ ಆಗಿ ಕಾಲೇಜು ಕಡೆಯಿಂದ ಆಗ್ತಾರ ಅಂತ ಹೇಳಿ ಕ್ಲಾರಿಟಿ ಇಲ್ಲ. ಅದನ್ನು ಕೂಡ ನಿಮಗೆ ಮಾಹಿತಿ ಅಂತ ತಿಳಿಸ್ಕೊಡ್ತೀವಿ. ಲೈಕ್ ಈ ರೀತಿ ಕೊಡ್ತಾ ಇದ್ದಾರೆ ಅಂತ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಇದನ್ನ ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನ ಕೊಡ್ತಾ ಇದ್ದಾರೆ. ಲೈಕ್ ನಿಮಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ನಿಮಗೆ ಡಾಕ್ಟರ್ BR ಅಂಬೇಡ್ಕರ್ ಕಚೇರಿ ಅಂತ ಇರುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕಚೇರಿ ಅಂತ ಇರುತ್ತೆ. ಅಲ್ಲಿಗೆ ಹೋದ್ರೆ ನಿಮಗೆ ಐಡಿಯಾ ಬರುತ್ತೆ, ನೀವು ಹಾಕ್ಬಹುದು. ಇಲ್ಲಿ ನಾವು ಕೊಟ್ಟಿರೋ ಮಾಹಿತಿ ಪ್ರಕಾರ ನೀವು ಮ್ಯಾನ್ಯುಯಲ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ. ಉಚಿತ ಲ್ಯಾಪ್ಟಾಪ್ ಯೋಜನೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.